ನಿರ್ದೇಶನ ಪ್ರಕಾರ ಸುಮಾರು 14 ತಂಡಗಳು ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಪ್ರತಿಭಟನೆಯನ್ನು ಎಲ್ಲ ಕಡೆಯೂ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ನಿನ್ನೆ ನಾವು ಉಡುಪಿಯಲ್ಲಿ, ಇವತ್ತು ಮಂಗಳೂರಲ್ಲಿ. ಏನು ಉದ್ದೇಶ ಏನಪ್ಪ ಅಂತಂದರೆ, ದಲಿತರ SC/SCPT ಅಮೌಂಟನ್ನು, ಹಣವನ್ನು ಯಾವುದು ದಲಿತರಿಗೆ ಎಜುಕೇಷನ್ಗೆ, ನೀರಾವರಿಗೆ, ಅವರ ಉದ್ಧಾರಕ್ಕಾಗಿ ಹಣ ಏನು ತೆಗೆದಿಟ್ಟಿದ್ರೋ ಅದನ್ನೆಲ್ಲ ದುರ್ಬಳಕೆಯನ್ನು ಈ ಸರ್ಕಾರದಲ್ಲಿ ಆಗ್ಯದ. ಸಿದ್ದರಾಮಣ್ಣ ಅವರು ದಲಿತ ಮತ್ತು ಹಿಂದುಳಿದ ವರ್ಗಗಳ ಮುಖಂಡರು ಅಂಥೇಳಿ ಇಡೀ ರಾಜ್ಯ ತುಂಬ ತಮಟೆ ಬಾರಿಸ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಎಲ್ಲ ಸ್ನೇಹಿತರಿಗೆ. ಆದರೆ ಅವ್ರ ಕಾಲದಲ್ಲಿ ಅವರ ಸರ್ಕಾರದಲ್ಲಿ ಎಂಥ ಒಂದು ಅನಾಹುತ ಮಾಡ್ಯಾರಂದರೆ, ಈ SCPT ಅಮೌಂಟನ್ನು ಬೇರೆ ಕಡೆ ವರ್ಗಾವಣೆ ಮಾಡಬಾರ್ದು ಅಂತಕ್ಕಂಥ ಬಹಳ 7D ಕಾನೂನು ಇದ್ದರೂ ಕೂಡ ಇವರು ಈ ಹಣವನ್ನು ಬೇರೆ ಈ ಇಲಾಖೆಗಳಿಗೆ ಮತ್ತು ಈ ಗ್ಯಾರಂಟಿ ಸಲುವಾಗಿ ಈ ಹಣವನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥ ಕಾರಣಕ್ಕಾಗಿ ಇವತ್ತು ರಾಜ್ಯದ ತುಂಬ ಪ್ರತಿಭಟನೆಯನ್ನು, ಮೀಟಿಂಗ್ಗಳನ್ನು ನಮ್ಮ ಎಲ್ಲ ನಾಯಕರು, ಪಕ್ಷದವರು ಮಾಡ್ತಾಯಿದ್ದಾರೆ. ಅಂದರೆ ನೋಡಿರಿ, ಸುಮಾರು 15,000ಕ್ಕಿಂತಲೂ ಹೆಚ್ಚು ಹಣವನ್ನು, ಯಾವ ಹಣವನ್ನು ಹಿಂದೆ ಯಾವ ಸರ್ಕಾರದಲ್ಲೂ ಕೂಡ ಆ ಹಣವನ್ನು ಬೇರೆ ಕೆಲಸಕ್ಕೆ ಉಪಯೋಗ ಮಾಡಿರಲಿಲ್ಲ. ಇದು ಇತಿಹಾಸದಲ್ಲೇ ಮೊದಲನೇ ಸಲ ಇವತ್ತು ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಕೆಲಸ. ಎದಕ್ಕೆ ಮಾಡಬೇಕ್ರಿ? ಅದು ಪ್ರತಿ ವರ್ಷವೂ ಬಜೆಟ್ನಲ್ಲಿ ಸುಮಾರು 14% ಹಣವನ್ನು SCPT ಅಮೌಂಟನ್ನು ತೆಗೆದಿಟ್ಟಿರ್ತಾರೆ. ಅದಕ್ಕೆ 24%. ಅದು ಎದಕ್ಕಪ್ಪ ಅಂತಂದರೆ, ಅವರ ನೀರಾವರಿಗಳಿಗಾಗಿ, ಎಜುಕೇಷನ್ಗಾಗಿ, ಈ ಅಂಥ ಅವರ ಉದ್ಧಾರಕ್ಕಾಗಿ ಏನೇನು ಮಾಡಬೇಕೋ ಆ ಕೆಲಸಗಳಿಗಾಗಿ ಹಣವನ್ನು ತೆಗೆದಿಟ್ಟಿದ್ದನ್ನು ಇವರು ಈ ರೀತಿ ಮಾಡೋದಾ? ಇದು ಯಾವ ನ್ಯಾಯ? ಇದು ಯಾವತ್ತೂ ಕೂಡ ಹಿಂದೆ ಯಾವ ಸರ್ಕಾರದಲ್ಲೂ ಆಗಿರೋಲ್ಲ. ನಾವು ಕೂಡ ಸುಮಾರು 18 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದೆವು. ರಾಮಕೃಷ್ಣ ಹೆಗಡೆ ಪಟೇಲ್ರ ಸರ್ಕಾರದಲ್ಲಿ ಯಾವತ್ತೂ ಕೂಡ ಇದು ನಡೆದಿಲ್ಲ, ಯಾವ ಸರ್ಕಾರದಲ್ಲಿ. ಹಿಂದೆ ಇವರು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಈ 7D ಅಂತಕ್ಕಂಥದ್ದು ಏನು ಒಂದು ಕಾನೂನು ಇತ್ತು, ಅದನ್ನು ಮಿತಿ ಮೀರಿ ಇವತ್ತು ಪರಿವರ್ತನೆ ಮಾಡಲಿಕ್ಕೆ ಇವರು ಮಾಡಿದ್ದಾರೆ. ಅದನ್ನೆಲ್ಲ ಬದಿಗೊತ್ತಿಟ್ಟು ಕ್ಯಾನ್ಸಲ್ ಮಾಡಿ ಈ ಹಣವನ್ನು ದುರುಪಯೋಗ ಮಾಡೋದು ಇದು ಅತ್ಯಂತ ಖಂಡನೀಯ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಬಹಳ ಅನ್ಯಾಯ. ನಾವು ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಕಾಂಗ್ರೆಸ್ಸಿಗರು ಅನ್ಯಾಯ ಮಾಡ್ಯಾರ ಅಂಥೇಳಿ ನಾವು ವ್ಯಥೆ ಪಡ್ತಿದ್ದೆವು. ಇವತ್ತು ಏನಾಗಿದೆ ಅಂದ್ರೆ, ದೇಶದ ಅವರ ಪಕ್ಷದ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಇವತ್ತು ಅತ್ಯಂತ ಭಾಳ ಕೆಟ್ಟ ರೀತಿಯಿಂದ ಅವರು ನಡೆಸ್ಕೊಂಡಿದ್ದಾರೆ. ಆದರೆ ಖರ್ಗೆಯವರು, ಅವರು ಭಾಳ ಹಿರಿಯರು, ಸಮಾಜದ ಹಿರಿಯರು, ನನಗೆ ಅತ್ಯಂತ ಬೇಕಾದವರು ಕೂಡ ಅವರು. ಅಂಥವ್ರಿಗೆ ಯಾವ ರೀತಿ ಅವರು ಅವಮಾನ ಮಾಡಿದಂದರೆ, ಮೊನ್ನೆ ತಮಗೆಲ್ಲ ಗೊತ್ತಿದೆ, ಕೇರಳದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇವ್ರನ್ನ ಕೂಡ ಕರ್ಕೊಂಡು ಹೋದರು. ಅಧ್ಯಕ್ಷರನ್ನ ಕರ್ಕೊಂಡು ಹೋಗಿ ಚುನಾವಣೆಯಲ್ಲೇನು ನಾಮಿನೇಷನ್ ಕೊಡಬೇಕಿತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗಲಿಲ್ಲ. ಅವರು ಆ ಕ್ಯಾಂಡಿಡೇಟ್ ಇಬ್ಬರು ಮಕ್ಕಳು, ಅವರ ತಮ್ಮ ಮತ್ತು ತಾಯಿ, ಈ 5 ಜನ ಆ ಚುನಾವಣೆಗೆ ನಾಮಿನೇಷನ್ ಕೊಡ್ಲಿಕ್ಕೆ ಹೋದರು. ಖರ್ಗೆಯವ್ರನ್ನ ಹೊರಗಡೆ ಇಟ್ಟರು. ಆದರೆ ಖರ್ಗೆಯವರವರು ಈ ಕಿಟಕಿಯಿಂದ ನೋಡ್ರಿ ಎಂಥ ಅವಮಾನ ಮಾಡ್ಯಾರ ಅವ್ರಿಗೆ. ಅಧ್ಯಕ್ಷನ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋಗಲಿಲ್ಲ. ಆದರೆ ಪಾಪ ಅವರು ಹಿರಿಯರು ಹೊರಗಡೆ ನಿಂತು ಕಿಟಕಿಯಲ್ಲಿ ಇಣುಕಿ ನೋಡ್ತಾ ಇದ್ರು, ಏನು ಮಾಡ್ತಾ ಇದ್ದಾರೆ ಅಂತ. ನೋಡಿ ಎಂಥ ಅವಮಾನ. ನಾವೆಲ್ಲ ಯೋಚನೆ ಮಾಡೋದೇನು, ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಬಹಳ ಅವಮಾನ ಮಾಡ್ಯಾರ, ಅವ್ರದ್ದು ಯಾವತ್ತೂ ರಿಕಗ್ನೈಸ್ ಮಾಡಿಲ್ಲ ಇವರು ಅಂಥದನ್ನೆಲ್ಲ ನಾವು ಮಾಡಿ ಇವತ್ತಿನ ದಿನಮಾನಗಳಲ್ಲಿ ಖರ್ಗೆಯವ್ರಿಗೂ ಕೂಡ ಅತ್ಯಂತ ಅವಮಾನ ಮಾಡಿದ್ದಾರೆ. ಅದು ಬರೀ ಖರ್ಗೆರವ್ರಿಗೆ ಅಷ್ಟೇ ಅಲ್ಲ, ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ಯಾರ ಕಾಂಗ್ರೆಸ್ಸಿಗರು ಅಂತಕ್ಕಂಥ ಮಾತವನ್ನು
ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ದಯವಿಟ್ಟು ಈ ಒಂದು ನಿಜವಾಗಿ ಹೇಳಬೇಕಾದ್ರೆ ಇದು ಬಹಳ ಅನ್ಯಾಯದ ಮಾತು. ಇದು ಹಿಂದೆ ನಾನು ಕೂಡ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಇದೇ SCPT ಅಮೌಂಟ್ ಹಣವನ್ನು ಉಪಯೋಗ ಮಾಡಿ ಗಂಗಾ ಕಲ್ಯಾಣ ಅನ್ನತಕ್ಕಂಥ ಒಂದು ಮಹತ್ವದ ಯೋಜನೆಯನ್ನು ದಲಿತರಿಗೆ ಕೊಡಿಸ್ತಕ್ಕಂಥ ಪ್ರಯಾಸ ಮಾಡಿದೆ.